ಕೇಳ್ದೆ ಮನೆಯಿಂದ ಓಡ್ ಹೋಗ್ತೀಯಲ್ವಾ ನೀನು? ಯಾರನ್ನ ಕೇಳಿ ಹೋದೆ? ಹೋಗೋ, ಎಲ್ಲಾದ್ರೂ ಹೋಗೋ, ನನ್ನ ಹತ್ರ ಬರ್ಬೇಡ. ಅಮ್ಮ, ಅದು ಆಗಲ್ಲಮ್ಮ. ತಲೆಗಿಲೆ ಕೆಟ್ಟಿದ್ಯಾಕ? ನೀನ್ ಬಾಯ್ ಮುಚ್ಚೋ. ಅವನ್ನ ಬಯಸ್ಕೊಂಡ್ ಬರ್ಬೇಡ. ಎಷ್ಟ್ ಸಲ ಹೇಳಿದ್ದೀನಿ ನಿಂಗೆ, ನಾನಾಗ್ಲಿ ಶಶಿ ಮಾಮ ಆಗ್ಲಿ ಇಲ್ದೆ ಮನೆಯಿಂದ ಹೊರಗೆ ಹೋಗ್ಬಾರ್ದು ಅಂತ. ಆದ್ರೂ ಹೋದೆ ತಾನೆ, ಮಾತ್ ಕೇಳಲ್ವಾ ನೀನು? ಹಿಡಿಯೋ. ಹಿಡಿ ಕೈ ಅಂದೆ. ಕೈ ಹಿಡಿ ಅಂದೆ. ಮನು, ನಾನು ಯಾಕೆ ಬಂದೆ ಗೊತ್ತಾ ಬಂಗಾರ? ನಿನ್ನ ಅಣ್ಣ ಅಪ್ಪು ಅವನ ಬ್ಯಾಗು, ಹೊಸ ಪುಸ್ತಕ ಎಲ್ಲ ಇಲ್ಲೇ ಬಿಟ್ಟೊಟ್ಟೋಗಿದ್ದಾನೆ. ಪಾಪ ಅವನಿಗೆ ಮರ್ವು. ಇಲ್ಲಿ ಬಿಡು, ನಾನೇ ತಗೊಂಡೋಗ್ತೀನಿ. ಅಂದಾಗೆ ನಿನ್ನಮ್ಮ ನಿನ್ನ ಈ ಸ್ಕೂಲಿಗೆ ಕಳಿಸ್ತಾಳಂತ ಕೇಳ್ದ ನಿನ್ನಮ್ಮನ ಹತ್ರ? ಅಯ್ಯೋ ನನ್ನ ರಾಜ, ಯಾಕೆ ಬೇಜಾರು ಮಾಡ್ಕೋತೀಯ? ಕೇಳಬೇಕು ಕಣೋ, ಮಗು ಹತ್ರ ತಾನೇ ಅಮ್ಮ ಹಾಲು ಕೊಡೋದು. ನೀನು ಅಷ್ಟೇ ಹಠ ಮಾಡಬೇಕು, ಅಳಬೇಕು. ಆಗ ನಿನ್ನಮ್ಮ ನಿನ್ನ ಈ ಸ್ಕೂಲಿಗೆ ಕಳಿಸ್ತಾಳೆ. ಆಮೇಲೆ ನಿನಗೂ ಹೊಸ ಬೆಲ್ಟು, ಬಾಕ್ಸು, ಬುಕ್ಕು, ಬ್ಯಾಗು ಎಲ್ಲ ಸಿಗುತ್ತೆ. ಅರ್ಥ ಮಾಡ್ತೀಯಾ? ಮಾಡಬೇಕು. ಪಾಪ ಕಣೋ ನೀನು. ನಿನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಯಾವಾಗಲೂ ಮನೇಲೇ ಕೂತಿರ್ಬೇಕು, ಎಲ್ಲೂ ಹೋಗಂಗಿಲ್ಲ. ಹಠ ಮಾಡು, ಆಗ ನಿನ್ನ ಈ ಸ್ಕೂಲಿಗೆ ಕಳಿಸ್ತಾರೆ. ಸರಿನಾ? ನಿನ್ನ ಬಂಗಾರ ಕಣೋ ನೀನು.
ಎಲ್ಲಿ ತನಕ ನಿಮ್ಮಮ್ಮ ನಿನ್ನ ಈ ಸ್ಕೂಲಿಗೆ ಕಳಿಸೋದಿಲ್ವೋ ಅಲ್ಲಿ ತನಕ ನಾನು ನಿನ್ನ ಹಂಗಿಸ್ತಾನೆ ಇರ್ತೀನಿ. ನೀನು ಈ ಸ್ಕೂಲಿಗೆ ಕಳಿಸು ಅಂತ ಅಮ್ಮನ ಹತ್ರ ಪೀಡಿಸ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಪ್ರತಾಪರುದ್ರನಿಗೆ ರುದ್ರವಂಶಕ್ಕೆ ಪ್ರತಾಪರುದ್ರನಿಗೆ ರುದ್ರವಂಶಕ್ಕೆ ಪ್ರತಾಪರುದ್ರನಿಗೆ ರುದ್ರವಂಶಕ್ಕೆ ಪ್ರತಾಪರುದ್ರನಿಗೆ ರುದ್ರವಂಶಕ್ಕೆ ಪ್ರತಾಪರುದ್ರನಿಗೆ. ಅಮ್ಮ ಅಲ್ಲೇನೋ ನಡೀತಾ ಇದೆ, ಬಾ ನೋಡೋಣ. ಬೇಡ ಕಂದ, ಮನೆಗೆ ಹೋಗೋಣ. ಅದೇನು ಅಂತ ನೋಡ್ಕೊಂಡು ಬರ್ತೀನಿ ಇರಮ್ಮ. ಯಾಕೆ ಎಲ್ಲದಕ್ಕೂ ಹಠ ಮಾಡ್ತೀಯಾ? ಬೇಡ ಅಂದೆ ತಾನೆ, ಹೋಗೋಣ ಬಾ. ಅಮ್ಮ ಒಂದೇ ಒಂದ್ಸಲಿ ಬಾ ಅಮ್ಮ. ಬಾ ಅಮ್ಮ, ಬಾ ಅಮ್ಮ. ಮನು, ಅಮ್ಮ ಬಾ. ಅಮ್ಮ ಏನ್ ನಡೀತಾ ಇದೆ ಇಲ್ಲಿ? ಅಲ್ಲಿ ಪೂಜೆ ನಡೀತಾ ಇದೆ ಕಂದ. ಪೂಜೆನಾ? ಚೆನ್ನಾಗಿ ಮಳೆ ಬರ್ಲಿ ಅಂತ ಎಲ್ಲರೂ ಅಲ್ಲಿ ಪೂಜೆ ಮಾಡಿ ವ್ರತ ಮಾಡ್ತಾರೆ. ಪೂಜೆ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಯಾರು ಅಲ್ಲಿಗೆ ಹೋಗ್ಬಾರ್ದು. ಏನ್ ಮಾಡ್ತಾರೆ ಅಬ್ಬೆಯಲ್ಲಿ? ಈ ಊರಿನ ದೊಡ್ಡ ಮನೆ ವಾರಸ್ದಾರರು ಆ ಮರದ ತುದಿಗೆ ಶ್ರಾವಣ ಸೋಮವಾರ ಕಂಕಣ ಕಟ್ಟಬೇಕು. ಹೌದಾ? ಇದನ್ನೆಲ್ಲ ಯಾಕೆ ಮಾಡ್ತಾರೆ? ತುಂಬಾ ವರ್ಷಗಳ ಹಿಂದೆ ಈ ಊರಿಗೆ ಮಳೆನೇ ಬರಲಿಲ್ಲ, ಬೆಳೆನೂ ಆಗ್ಲಿಲ್ಲ. ಆಗ ಈ ಊರಿನ ಜನ ಎಲ್ಲ ಈ ಮರದ ಹತ್ರ ಬಂದು ಪೂಜೆ ಮಾಡಕ್ಕೆ ಶುರು ಮಾಡಿದ್ರು. ದೊಡ್ಡ ಮನೆ ವಾರಸ್ದಾರರು ಯಾರಾದ್ರೂ ಬಂದು ಆ ಮರದ ತುದಿಗೆ ಕಂಕಣ ಕಟ್ಟಬೇಕು. ನಿಮ್ಮಪ್ಪ ಧರ್ಮಸಿಂಹ ಇದ್ನಲ್ಲ, ಅವನು ಅಲ್ಲಿ ನೋಡು, ಆ ಎತ್ತರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಕಂಕಣನ ಕಟ್ಟಿದ್ದ. ಮರುದ್ ಬುಡ ಹತ್ತದೇ ಹೆಚ್ಚು, ಅಂಥದ್ರಲ್ಲಿ ಇವನು